ಎಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿಯವರ 1ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಮಂಡ್ಯ ನಗರದಿಂದ ಕೆಂಗೇರಿ ಸಮೀಪ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಮಠದ ಆವರಣಕ್ಕೆ ಮಂಡ್ಯದ ಜೀವಧಾರೆ ತಂಡ ಸಂಚಾರಿ ನಿಯಮಗಳನ್ನು ಪಾಲಿಸಿ ಎಂಬ ಜಾಗೃತಿಯೊಂದಿಗೆ ಬೈಕ್ ರ್ಯಾಲಿ ನಡೆಸಿ ಮಠದ ಆವರಣದಲ್ಲಿ ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಸಿತು. ಮಂಡ್ಯ ನಗರದ ವಿವಿ ರಸ್ತೆಯಿಂದ ಬೈಕ್ ರ್ಯಾಲಿ ಹೊರಟ ಜೀವಧಾರೆ ತಂಡ ಮದ್ದೂರಿನಲ್ಲಿ ನೂತನವಾಗಿ ಆರಂಭಗೊಂಡಿದ್ದ ಜೀವಧಾರೆ ತಂಡದ ಸದಸ್ಯ ಶಶಾಂಕ್ರವರ ಕಬ್ಬಿನ ಜ್ಯೂಸ್ ಅಂಗಡಿಯಿಂದ ಜ್ಯೂಸ್ ಸೇವಿಸಿ ಹಳೆಯ ರಸ್ತೆ ಮೂಲಕ ಮಠ ತಲುಪಿತು. ಮಠದ ಆವರಣದಲ್ಲಿ ಬೆಂಗಳೂರಿನ ಪಶ್ಚಿಮ ವಿಭಾಗದ ಪೊಲೀಸ್ ಉಪ ಆಯುಕ್ತರಾದ ಯತೀಶ್ ರವರು ಶಿಬಿರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜೀವಧಾರೆ ಹಲವು ವರ್ಷಗಳಿಂದ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಿದ್ದು ಇವರ ಸೇವೆ ಹಲವಾರು ಜೀವಗಳನ್ನು ಉಳಿಸಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ತಂಡದ ಸದಸ್ಯರು ರಕ್ತದಾನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೀವಧಾರೆಯ ಹಲವು ಸದಸ್ಯರು ಭಾಗವಹಿಸಿದ್ದರು. ಈ ಭಾನುವಾರ ಸಮಾಜಕ್ಕಾಗಿ ಇವತ್ತು ವಿಶೇಷವಾಗಿ ಕೊಡುವ ಮೂಲಕ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮದಲ್ಲಿ ಶ್ರೀಯುತರಾದಂಥ ಸುಧಾಕರ್ ಸರ್ ಅವರು ತಮ್ಮ ಮುಖ್ಯ ಭಾಷಣಕಾರರಾಗಿ ತಮ್ಮ 2 ನುಡಿಗಳನ್ನ ಆಡಬೇಕಂತೇಳಿ ಕೇಳ್ಕೊಳ್ತಾರೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಉದ್ಘಾಟನೆ ಮಾಡಿದ ಮಂಜುಳಾ ಮೇಡಮ್ ಸೇರಿ ಉಳಿದ ಎಲ್ಲ ಗಣ್ಯರೇ, ಇಲ್ಲಿ ಒಟ್ಟು ನಾವು ಈ ರಸ್ತೆಯ ಬದಿಯಲ್ಲಿ ನಿಂತಿರುವ ಎಲ್ಲ ಭಾರತೀಯ ಬಂಧುಗಳೇ, ಇದೊಂದು ಭಾಷಣದ ಕಾರ್ಯಕ್ರಮ ಅಲ್ಲ, ಇದೊಂದು ಕ್ರಿಯೆ. ಎಂಥ ಕ್ರಿಯೆ ಕೇಳಿದರೆ ಮಾದರಿಯ ಕ್ರಿಯೆ. ಭಾನುವಾರ ಈಗಾಗಲೇ ನಿರೂಪಕರು ಹೇಳಿದಾಗೆ ಭಾನುವಾರ ಅಂದರೆ ಅದಕ್ಕೆ ನಮ್ಮ ಮನಸ್ಥಿತಿ ಕೂಡ ಬೇರೆಯದೇ ಒಂದು ಹಂತಕ್ಕೆ ತಲುಪುವಂಥ ಒಂದು ನಿರ್ಧಾರ ಮಾಡಿಕೊಳ್ಳುವಂಥ ಒಂದು ದಿನ. ಅಂದರೆ ಇವತ್ತು ಒಂದಷ್ಟು ಯುವಕರು ಪ್ರಾಜ್ಞರು ಸ್ವಾತಂತ್ರ್ಯ ಉತ್ಸವದ ಹಿನ್ನೆಲೆಯಲ್ಲಿ ಅದರ ಆಚರಣೆಯನ್ನು ಔಪಚಾರಿಕ ಮಾಡಲಾರದೆ ಇದಕ್ಕೊಂದು ಸಮಾಜಕ್ಕೆ ಮಾದರಿಯಾಗಬಲ್ಲಂಥ ಈ ರಕ್ತದಾನದ ಕಾರ್ಯಕ್ರಮ ಜಾಗೃತಿ ಮತ್ತು ಈ ಒಂದು ಬೈಕ್ ಜಾಥಾ ಇಟ್ಕೊಂಡಿರೋದು ಅನುಕರಣೀಯ. ಇಂಥ ಕಾರ್ಯಕ್ರಮದಲ್ಲಿ ಯಾಕೆ ಮುಖ್ಯ ಭಾಷಣ ಅಂತ 2 ಮಾತು ಇಟ್ಟಿದ್ದಾರೆ ಕೇಳಿದರೆ, ಭಾರತದಲ್ಲಿ ಈ ನೆಲದಲ್ಲಿ ಒಂದು ಪರಂಪರೆ ಇದೆ, ಗುರು ಪರಂಪರೆ ಅಂತ. ಅದು ಕೇಳಿದರೆ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಆ ಒಳ್ಳೆಯ ಕೆಲಸ ಮಾಡುವ ಕಾರ್ಯಕ್ಕೆ 2 ಹಿತನುಡಿಗಳನ್ನು, ಮಾರ್ಗದರ್ಶಕ ನುಡಿಗಳನ್ನು, ಅನುಭವದ ಮಾತುಗಳನ್ನು ಮತ್ತು ಎಚ್ಚರಿಕೆ ಹೆಜ್ಜೆಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಹಿನ್ನೆಲೆಯನ್ನು ನಮ್ಮ ಈ ನೆಲ ಹೊಂದಿದೆ. ರಾಜಪರಂಪರೆಯ ಕಾಲದಲ್ಲೂ ಕೂಡ ಗುರು ಆಚಾರ್ಯರು ಅಂತೇಳಿ, ಅಂದರೆ ಇಡೀ ಸಾಮ್ರಾಟ ತಾನು ಗುರುವಿನ ಮಾತನ್ನು ಕೇಳಿ ಮುಂದೆ ಹೋಗುವಂಥ ಒಂದು ಕೆಲಸ ಇತ್ತು. ಹಾಗಾಗಿ ಇವತ್ತು ಈಗ ನೀವಾಗಲೇ ಹೊರಡಬೇಕಾದಂಥ ಇದು ಸಮಯ ಆಗಿದೆ. ನಾನು 2-3 ಮಾತು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ. ಮಹಾಂತೇಶ್ ಬಿಳಗಿ ಅವರು ಇತ್ತೀಚೆಗೆ ನಮಗೆಲ್ಲ ಚಿರಪರಿಚಿತರು, ಇಲ್ಲಿರೋರಿಗೆಲ್ಲ ಬಹುಶಃ ಗೊತ್ತು. ಅಂದರೆ ಕರ್ನಾಟಕದ ಒಬ್ಬ ಅತ್ಯಂತ ಕ್ರಿಯಾಶೀಲ ಜಿಲ್ಲಾಧಿಕಾರಿ. ಅಂದರೆ ತಾನು ಪಡೆದ ಹುದ್ದೆಯನ್ನು ಸಮಾಜಕ್ಕೆ ಯಾವ ರೀತಿ ಸಮರ್ಪಣೆ ಮಾಡಬೇಕು, ಕೇವಲ ತನ್ನ ಉದ್ಯೋಗ ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡೋದಲ್ಲ ಅನ್ನೋದನ್ನು, ಅದರ ವ್ಯಾಪ್ತಿಯನ್ನು ಮೀರಿ ಸಮಾಜದ ಯುವಕರಿಗೆ ಪ್ರೇರಣೆ ಕೊಡ್ತಾ ಇದ್ದಂಥ ಒಬ್ಬ ಅಧಿಕಾರಿ, ಯುವ ಅಧಿಕಾರಿ. ಇನ್ನೂ 16 ವರ್ಷಗಳ ಕಾಲ ಸಮಾಜಕ್ಕೆ ಅವರ ಆದರ್ಶ, ಅವರ ಮಾರ್ಗದರ್ಶನ, ಅವರ ಒಂದು ಅದಕ್ಕೇನು ಹೇಳ್ತೀವಿ, ಅಜೆಂಡಾ ಹೇಳ್ತೀವಿ, ಅದೆಲ್ಲವೂ ದಕ್ಕಬೇಕಾಗಿತ್ತು. ಆದರೆ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಯಾಕೆ ಈ ವಿಷಯ ನಿಮ್ಮ ಪ್ರಸ್ತಾಪ ಮಾಡಿದೆ ಕೇಳಿದರೆ, ಇವತ್ತು ನಾಗರಿಕ ಶಿಷ್ಟಾಚಾರ, ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ವಿಷಯವನ್ನು ಚರ್ಚೆ ಮಾಡಿ ನಂತರ ಇಲ್ಲಿಂದ ಹೋಗೋದು ಅಂತೇಳಿ. ಅಲ್ಲಿ 3 ಜನ ಇದ್ದರು. ಒಬ್ಬರು ಜಿಲ್ಲಾಧಿಕಾರಿಯ ಸ್ವಂತ ತಮ್ಮ, ಇನ್ನೊಬ್ಬರು ಡ್ರೈವರು. 2 ಸತ್ತರು, ಒಬ್ಬರು ಉಳಿದರು. ಯಾರು ಉಳಿದ್ರು ಕೇಳಿದ್ರೆ ಡ್ರೈವರ್ ಉಳಿದರು. ಕಾರಣ ಏನು ಕೇಳಿದರೆ ಅವರು ಸೀಟ್ ಬೆಲ್ಟನ್ನು ವೇರ್ ಮಾಡಿದರು. ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಒಬ್ಬ ವ್ಯಕ್ತಿ ತಾನು ಅನುಸರಿಸಬೇಕಾದಂಥ ನಿಯಮವನ್ನು, ಅದು ಅಜಾಗರೂಕತೆಯೂ ಇರ್ಬೋದು ಅಥವಾ ಅವರ ಅದು ಕಲ್ಚರ್ ಇಲ್ಲದೆ ಇರ್ಬೋದು. ಅಂದರೆ ಹಿಂದೆ ಕೂತವರು ಸೀಟು ಬೆಲ್ಟನ್ನು ಹಾಕಬೇಕು ಅನ್ನುವ ನಡವಳಿಕೆಯನ್ನು, ಅಂದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳದೇ ಇರೋದು ಇರ್ಬೋದು. ಅದೊಂದು ಅಜಾಗರೂಕತೆ ಅಥವಾ ಪ್ರಾಕ್ಟೀಸಸ್ಸು. ಇವತ್ತು ನಮ್ಮೊಂದಿಗೆ ಅಂಥ ಒಬ್ಬ ದಕ್ಷ ಅಧಿಕಾರಿ ಇಲ್ಲ. ಯಾಕೆ ಈ ಮಾತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಕೇಳಿದರೆ,
ನಾನು ತಮಾಷೆ ಮಾಡ್ತಾಯಿದ್ದೆ. ನೆನ್ನೆ ಈ ಇನ್ವಿಟೇಷನ್ ನನಗೆ ಕೊಟ್ಟಿದ್ದಾರೆ, ನನಗೆ ಎಲಿಜಿಬಿಲಿಟಿ ಇಲ್ಲ. ಯಾಕಂದರೆ ನಮ್ಮನೆ ಮಕ್ಕಳೇ ಹೆಲ್ಮೆಟ್ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆ ಕೇಳಿದರೆ ಅವ್ರಿಗೆ ಏರ್ ಸ್ಟೈಲು ಲಾಸ್ ಆಗ್ತದೆ. ನನ್ನ ತಂಗಿ ಮಗನಿಗೆ ಒಂದು 150 ಸಲ ಹೇಳಿದ್ರೆ ನಾನು ನೋಡಿದಾಗ ಮಾತ್ರ ಹೆಲ್ಮೆಟ್ ಆಗ್ತಾನೆ. ಯಾಕೆ ಕೇಳಿದರೆ ಏರ್ ಸ್ಟೈಲ್ ವ್ಯತ್ಯಾಸ ಆಗ್ತದೆ. ಅಲ್ಲಪ್ಪ, ನಾನು ಹೇಳಿದೆ ಜೀವನೇ ಹೊಂಟೋದ್ಮೇಲೆ ಏರ್ ಸ್ಟೈಲ್ ಎಲ್ಲಿರ್ತದೆ? 1988ರಲ್ಲಿ ಈ ದೇಶದಲ್ಲಿ ಮೋಟಾರ್ ವೆಹಿಕಲ್ ಇಶ್ಯೂಗೆ ಭಾಳ ದೊಡ್ಡ ಒಂದು ಕಾಯ್ದೆಯನ್ನು ರೆವಲ್ಯೂಷನರಿ ಆ್ಯಕ್ಟ್ ಅಂತ ತರ್ತೀವಿ. ಆದರೆ 2026ಕ್ಕೆ ತಂದಂಥ ಹೊಸ ಮೋಟಾರು ಕಾಯ್ದೆಯನ್ನು ಇಡೀ ದೇಶದಲ್ಲಿ ಕೆಲವರು ವಿರೋಧ ಮಾಡಿದ್ದು. ಏನು ಇಷ್ಟು ಅಗ್ರೆಸಿವ್ ಆಗಿ ಗ್ರಾಸ್ ಚೇಂಜಸ್ ಮಾಡಿದ್ದು. ಉದಾಹರಣೆಗೆ ಏಜ್ಗಿಂತ ಕಡಿಮೆ ಇರೋರು, ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇರೋರು ಡ್ರೈವ್ ಮಾಡಿ ಸಿಗಾಕೊಂಡ್ರೆ 25,000 ಫೈನು. ಫೋನ್ನಲ್ಲಿ ಮಾತಾಡ್ತಾ ಸಿಗಾಕೊಂಡ್ರೆ 5,000 ಫೈನ್. ಇದಕ್ಕೊಂದು ನೆಗೆಟಿವ್ ನರೇಟಿವ್ ಸೃಷ್ಟಿ ಮಾಡಿದರು. ಇದು ಯಾವುದೋ ದುಡ್ಡು ಮಾಡಲಿಕ್ಕೆ ಅಲ್ಲ. ಯಾಕೆ ಕೇಳಿದರೆ ಈ ಹೊಸ ಕಾಯ್ದೆ ಪೊಲೀಸ್ ಸ್ನೇಹಿತರು ನನ್ನ ಜೊತೆ ಇರೋರು ಹೇಳ್ತಾಯಿದ್ರು, ಮೊದಲು ನಮಗೆ ಆಕ್ಸಿಡೆಂಟ್ ಆದಾಗ ಒಂದಷ್ಟು ಕೆಲಸ ಸಿಗ್ತಾಯಿತ್ತು. ಈಗ ನನಗೆ ಈ ಹುದ್ದೆನೇ ಇಲ್ಲೂ ಇನ್ಸ್ಪೆಕ್ಟರ್ ಇದ್ದಾರೆ, ಹುದ್ದೆನೇ ಬೇಸರ ತರಿಸ್ಬಿಟ್ಟಿದೆ. ಕಾರಣ ಏನು ಕೇಳಿದರೆ ಉಳಿದ ಎಲ್ಲ ಆ್ಯಂಗಲ್ಲು ಆಕ್ಸೆಪ್ಟನ್ನು ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದ್ದೀವಿ. ಆದರೆ ಆಕ್ಸಿಡೆಂಟ್, ಅದರಲ್ಲೂ ಯುವಕರು ಆಕ್ಸಿಡೆಂಟ್ ಆಗ್ತಾ ಇರುವಂಥ ಪ್ರಕರಣಗಳು ನನಗೆ ಮಾನಸಿಕವಾಗಿ ಜರ್ಜರಿತವಾಗಿದೆ ಅಂತ. ಅಂದರೆ ನಾಗರಿಕ ಶಿಷ್ಟಾಚಾರ ಅನ್ನೋದು ಕೇವಲ ಪೊಲೀಸ್ ಅವರ ಜವಾಬ್ದಾರಿ, ಅವರ ಭಯಕ್ಕೆ ನಾವು ನಿರ್ವಹಿಸೋದಲ್ಲ, ಇಡೀ ಜಗತ್ತಿಗೆ. ಈಗ ನನಗೆ ಯಾರೋ ಹೇಳ್ತಾಯಿದ್ರು, ದುಬೈನಲ್ಲಿ ಭಾಳ ದೊಡ್ಡ ಇದು ಇದೆ, ಏನು ರೂಲ್ಸ್ ಆ್ಯಂಡ್ ಟ್ರಾಫಿಕ್ ಅಥೆಂಟಿಸಿಟಿ ಇದೆ. ದುಬೈನಲ್ಲೆಲ್ಲ ಅದು ಉದ್ಘಾಟನೆ ಆಗಿದ್ದು, ಅಥವಾ ದುಬೈನಲ್ಲೆಲ್ಲ ಆ ರಕ್ತ ಹುಟ್ಟಿದ್ದು ಭಾರತದ ನೆಲದಲ್ಲಿ. ಇಡೀ ಜಗತ್ತಿಗೆ ಮನುಷ್ಯ ಪ್ರಾಣಿಗಿಂತ ಅಂದರೆ ಬೇರೆಯಾಗಿ ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದು ಭಾರತೀಯ ನೆಲ. 2500 ವರ್ಷಗಳ ಹಿಂದೆ ಲಿಚ್ಚವಿ ಗಣರಾಜ್ಯದಲ್ಲಿ ಡೆಮಾಕ್ರಸಿ ಇತ್ತು ಅಂತ ಜಗತ್ತಿನ ಎಲ್ಲ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಒಪ್ಪಿದೆ ಈಗ. ಅಂದರೆ ಭಾರತದಲ್ಲಿ ಇಂಥದ್ದೊಂದು ನಾಗರಿಕ ಸಂಸ್ಕಾರ ಇತ್ತು. ನಮ್ಗೆ ಗೊತ್ತಿದೆ, ಜಗತ್ತಿನ ಅತ್ಯಂತ ಶ್ರೀಮಂತ ನಾಗರಿಕ ಇತಿಹಾಸ ಇರುವಂಥದ್ದು, ಹೆಜ್ಜೆಗಳಿರೋದು, ಗುರುತಿರೋದು ಈ ನೆಲದಲ್ಲಿ. ತಮ್ಮ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಅಂತ ಒಂದು ಮಂತ್ರ ಇದೆ. ಮಂತ್ರ ಅಲ್ಲ, ಒಂದು ಭಾಳ ದೊಡ್ಡ ಹೇಳಿಕೆ ಇದೆ. ಏನು ಕೇಳಿದರೆ ಜಗತ್ತಿನ ಬೇರೆ ಬೇರೆ ಬಯಾಲಜಿಕಲ್ ಆಗಿ ಆ ದೇಶ ಉಗಮ ಆದರೆ ದೇವರೇ ನಿರ್ಮಿಸಿದಂಥ ಒಂದು ದೇಶ ಯಾವುದು ಕೇಳಿದ್ರೆ ಅದು ಭಾರತ. ಅಂದರೆ ಇಂಥ ನಾಗರಿಕ ಶಿಷ್ಟಾಚಾರ, ಸಂಸ್ಕಾರ ಇದೆಲ್ಲ ಇದ್ದಂಥ ಒಂದು ನಾಡಿನಲ್ಲಿ ನಾವೀಗ ಇಂಥದ್ದೊಂದು ಕಠಿಣ ಕಾಯ್ದೆ ಮಾಡಬೇಕಾಗಿದೆ. ಆ ಕಾಯ್ದೆ ಮಾಡಿಯೂ ಕೂಡ ಯುವಕರು ಪ್ರಾಣ ತೆತ್ತಾ ಇದ್ದಾರೆ. ಈ ನಾಗರಿಕ ಶಿಷ್ಟಾಚಾರ ರೂಲನ್ನು ನಾವು ಸಹಿತವಾಗಿ ಈಗ ನಾನು ಆ ಸ್ಕೂಟರ್ ಮುಂದೆ ಚೆಕ್ ಮಾಡಿದೆ, ನಾನು ಬರ್ಬೇಕಾದ್ರೆ ಅದಕ್ಕೆ ಇನ್ಶೂರೆನ್ಸ್ ಇದೆಯಾ ಇದು. ಯಾಕಂದರೆ ನಾನು ಉದ್ಘಾಟನೆ ಮಾಡಿದ್ದೀನಿ, ಯಾರೋ ಪತ್ರಕರ್ತ ಸ್ನೇಹಿತರು ಆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲದವ್ರನ್ನ ಕರೆದು ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ ಅಂತ. ಹೀಗಾಗಿ ಈ ಸ್ವಪ್ರಜ್ಞೆ ಅಂದರೆ ಕೇವಲ ಒಂದು ದೇಶ ಉನ್ನತೀಕರಣಗೊಳ್ಳೋದು ಅಂತಂದರೆ ಕೈಗಾರಿಕೆ, ಅಡ್ವಾನ್ಸ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ, ನಾಗರಿಕ ಶಿಷ್ಟಾಚಾರ ಅಂದರೆ ನಮ್ಮೊಳಗಿನ ಅಂದರೆ ಇನ್ಬಿಲ್ಟು. ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಸೈನಿಕರ ಥರ ಕಾಣ್ತಾ ಇದ್ದಾರೆ. ಭಾನುವಾರ ಅದರಲ್ಲೂ ಸ್ಪೆಷಲಿ ಮಂಡ್ಯದಲ್ಲಿ ಬೇರೆ ಬೇರೆ ಹೋಟ್ಲಲ್ಲಿ ಈಗಾಗಲೇ ಬಾಡೂಟ ರೆಡಿ ಇದೆ. ಇದನ್ನೆಲ್ಲ ತ್ಯಜಿಸಿ ನಾನು ರಕ್ತ ಕೊಡ್ತೀನಿ ಅಂದರೆ ಈ ಪರಂಪರೆ ಎಂಥದ್ದು, ಇಡೀ ಜಗತ್ತೇ ಬೇರೆ ಬೇರೆ ಸಂದರ್ಭದಲ್ಲಿ ನೋವುಂಟಾಗ ಭಾರತ ಮಾತ್ರ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ಇದೆ. ಅಂದರೆ ಈ ನೆಲದ ಗುಣ ಅದು. ಈ ಸೈನಿಕರನ್ನು, ನೇತಾಜಿಯನ್ನು ಯಾಕೆ ನೆನೀತಾ ಇದ್ದೀವಿ ಅಂದರೆ ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ನೋಡಿದ್ದೀರಿ, ಕೇವಲ 26 ಜನ ಮಹಿಳೆಯರ ಸಿಂಧೂರ ಕಿತ್ಕೊಂಡಿದ್ದಕ್ಕೆ ಇಡೀ ಜಗತ್ತು ಬೆಚ್ಚಿ ಬೀಳುವಂತೆ ಮಾಡಿದ್ದು ನಮ್ಮ ಸೈನಿಕ ಪರಂಪರೆ. ಹಾಗಾಗಿ ಈ ಯಾರು ಜೀವಧಾರೆ ಬ್ಲಡ್ ಇವ್ರಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ನಮ್ಮ ಬದುಕು ಉನ್ನತಕ್ಕೆ ಏರಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು, ಮಾಡುವ ಕಾರ್ಯಕ್ರಮವನ್ನು ಬಿಸ್ನೆಸ್ ಜೊತೆ ಜೋಡಿಸಬೇಕು ಅನ್ನುವಾಗ ಈ ತಂಡ, ನಟರಾಜ್ ಅವ್ರ ತಂಡ ಮತ್ತು ಏನು ನಮ್ಮ ನವೀನರು ಇದೆಲ್ಲ ಸೇರಿಕೊಂಡು ಈ ರೀತಿ ಭಾರತವನ್ನು ಉನ್ನತೀಕರಿಸೋದು, ಭಾರತೀಯನ್ನು ಉನ್ನತೀಕರಿಸೋದು, ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಈ ಹಿಂದೆ ಅವರು ನಾನಿಲ್ಲಿ ರೀಜ್ನಲ್ ಡೈರೆಕ್ಟ್ರಾಗಿ ಇದ್ದಾಗ ಅವ್ರ ಜೊತೆ ಸೇರಿ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ರಕ್ತದಾನ ಕೆಲಸವನ್ನು ಮಾಡಿದ್ವಿ. ಇದು ಹಿಂಗೆ ಮುಂದುವರಿಲಿ. ಯುವಕರು ರಕ್ತವನ್ನು ಇನ್ನೊಬ್ಬರಿಗೆ ಮಾದರಿಯಾಗಿ ಕೊಡಲಿ ಹೊರತು ನೆಲಕ್ಕೆ ಭೂಮಿಗೆ ರಕ್ತವನ್ನು ಕೊಡೋದು ಬೇಡ. ನಾಗರಿಕ ಶಿಷ್ಟಾಚಾರವನ್ನು ಪಾಲಿಸೋಣ. ತಮ್ಮ ಕಾರ್ಯಕ್ರಮದ ಮೂಲಕ, ತಮ್ಮ ಕೆಲಸದ ಮೂಲಕ ಸಮಾಜಕ್ಕೆ ಮಾದರಿಯನ್ನು ಮಂಜುಳಾ ಮೇಡಮು ಅಥವಾ ಶ್ರೀಪಾದ್ ಜಿಯವರು ಇನ್ನು ಇತರರು ಇಲ್ಲಿದ್ದೀವಿ. ನಮ್ಮ ನಡವಳಿಕೆ ಇನ್ನಷ್ಟು
ಮಂಡ್ಯದ ಮೂಲಕ ಭಾರತವನ್ನು ಕಟ್ಟುವಂಥ ಮಾದರಿ ಆಗಲಿ ಅಂತೇಳಿ ನನ್ನ ಮಾತಿಗೆ ನಾನು ವಿರಾಮ. ಸಾರ್ಥಕವಾದಂತಹ ಕಾರ್ಯಕ್ರಮಗಳನ್ನು ನೀವು ಪ್ರತಿನಿತ್ಯ ಮಾಡ್ತಾನೇ ಇದ್ದೀರಿ. ಪ್ರತಿನಿತ್ಯ ನಿಮ್ಮ ರಕ್ತದಲ್ಲಿಯೇ ಆ ಗುಣ ಬಂದಿದೆ. ಅದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ರಕ್ತದಾನ ಮಾಡುವುದರ ಜೊತೆಗೆ ರಸ್ತೆಯ ಸುರಕ್ಷತೆಯ ಪಾಲನೆ ಹೇಗಿರಬೇಕು ಅನ್ನೋದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೊರಟಿದ್ದೀರಿ. ನಾವು ಹಿರಿಯರು ನಮ್ಮ ಆಸೆ ಆಕಾಂಕ್ಷೆಗಳೇನು ಅಂತಂದರೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಚೆನ್ನಾಗಿರಬೇಕು ಅಂತ ಅನ್ನೋದು. ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂದರೆ ಅವರು ಎಲ್ಲ ರೀತಿಯ ನೀತಿ ನಿಯಮಗಳನ್ನು ಪಾಲಿಸ್ತಾ ಅವರ ಸುರಕ್ಷತೆಯನ್ನು ಅವ್ರು ನೋಡ್ಕೊಳ್ತಾ ಆನಂತರ ಸುತ್ತಮುತ್ತ ಇರುವಂತಹ ಎಲ್ಲರ ಸುರಕ್ಷತೆಯನ್ನು ಅವರು ಕಾಪಾಡೋದು ತುಂಬ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ. ಇದು ಯಶಸ್ವಿ ಆಗುತ್ತೆ. ನಿಮ್ಮ ಮೂಲಕ ಇಡೀ ಮಂಡ್ಯದ ಮೂಲಕ ಇಡೀ ಭಾರತಕ್ಕೆ ಇಂತಹದೊಂದು ಎಚ್ಚರಿಕೆಯ ಕರೆಗಂಟೆ ಮೊಳಗಲಿ. ಆ ಮೂಲಕ ಜಗತ್ತಿಗೆ ಒಳಿತನ್ನು ಮಾಡುವಂತಹ ಒಂದು ಉಮೇದು ನಿಮಗೆ ಬರಲಿ. ಸರ್ ಮಾತಾಡ್ತಾ ನಿಮಗೆ ಬೀಳಿಗಿಯವರ ಉದಾಹರಣೆ ಕೊಟ್ಟರು. ಹೌದು, ಹಾಗೆ ಒಂದು ಹೆಲ್ಮೆಟ್ ಇಲ್ಲದೇ ಸಂಚಾರಿ ವಿಜಯ್ ಅಂತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಇಲ್ಲೇ ಮೆಡಿಕಲ್ ಸ್ಟೋರ್ಗೆ ಎರಡು ಮಾರು ದೂರದ ಇದಕ್ಕೆ ಹೆಲ್ಮೆಟ್ ಯಾಕೆ ಅಂತ ಹೇಳಿ ಬೈಕ್ ಹತ್ತಿದವನು ಮುಂದಿನ ಕ್ಷಣದಲ್ಲೇ ಬಿದ್ದು ಪ್ರಾಣವನ್ನು ತೆತ್ತಂತಹ ಘಟನೆ ಕೂಡ ನಮ್ಮ ಮುಂದೆ ಇದೆ. ಇಂಥದ್ದನ್ನೆಲ್ಲ ಗಮನಿಸ್ತಾ ಹೋದರೆ ಈ ಸುರಕ್ಷತಾ ಕ್ರಮ ಎಷ್ಟು ಮುಖ್ಯ ಅಂತ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಹೃದಯದಲ್ಲಿ ರಕ್ತದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅಂತಹ ಒಂದು ಎಚ್ಚರಿಕೆಯನ್ನು ಎಲ್ಲರಿಗೂ ರವಾನಿಸ್ತಾ ಹೋಗೋಣ. ಇದಕ್ಕಾಗಿ ಅಹರ್ನಿಶಿ ದುಡಿತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಮನದಾಳದ ಕೃತಜ್ಞತೆಗಳು, ಧನ್ಯವಾದಗಳು. ನಿಮ್ಮ ಕಾರ್ಯ ಮತ್ತಷ್ಟು ಹೆಚ್ಚಲಿ, ಮುಗಿಲೆತ್ತರಕ್ಕೆ ಬೆಳೀಲಿ, ಮಂಡ್ಯದ ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ಸಲ್ಲಿಸೋ ಹಾಗಾಗಲಿ. ಎಲ್ಲರಿಗೂ ಒಳಿತಾಗಲಿ. ನಮಸ್ಕಾರ. ರಾಷ್ಟ್ರ ಪ್ರೇಮಿಗಳೇ, ನಮ್ಮ ನಟರಾಜು ಹೃದಯ ಇದ್ದಾಗೆ. ಹೃದಯ ಕಣ್ಣು ಕಾಣುವುದಿಲ್ಲ, ಆದರೆ ಹೃದಯ ನಿಂತೋಯ್ತು ಅಂದರೆ ಮನುಷ್ಯನೇ ಹೋಗ್ಬಿಡ್ತಾನೆ ಅಂತ. ಆತ ರಕ್ತಕ್ಕೋಸ್ಕರನೇ ಹುಟ್ಟಿದಾನೇನೋ. ತನ್ನ ಬದುಕನ್ನೇ ರಕ್ತದಾನ, ರಕ್ತ ಇದು ಸಮಾಜಕ್ಕೋಸ್ಕರ ಅರ್ಪಿಸ್ತಾ ಇತ್ತು ಅಂತ ನಾವು ನೋಡಿದಂಥ ಏಕೈಕ ವ್ಯಕ್ತಿ. ಅಂಥ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಬ್ರಹ್ಮಚಾರಿಯಾಗಿದ್ಕೊಂಡು ಸಂಸಾರವೇ ಬೇಡ ನನಗೆ, ಈ ರಕ್ತದಾನ, ಸಮಾಜ ಸೇವೆ ಇದಕ್ಕೋಸ್ಕರ ಅರ್ಪಿಸಿ ಇವುಗಳನ್ನು ಕಟ್ಟಿಕೊಂಡು ನಡೀತಾ ಇದ್ದಾನೆ. ರಕ್ತದಾನ ಭಾಳ ಶ್ರೇಷ್ಠವಾದ ದಾನ. ಅದನ್ನು ನಾನು ವರ್ಣನೆ ಮಾಡಬೇಕಾಗಿಲ್ಲ. ರಸ್ತೆ ಸುರಕ್ಷತೆ ಬಗ್ಗೆ ಈಗ 3 ದಿವಸದಿಂದ ಇದೇ ಸರ್ಕಲ್ನಲ್ಲಿ ನನಗೆ 4 ಜನ ಸ್ಕೂಟ್ರಲ್ಲಿ ಬಂದು ಕೂತ್ಬಿಟ್ರು. ಒಂದು ಸ್ಕೂಟ್ರಲ್ಲಿ 4 ಜನ ಬರ್ತಾಯಿದ್ರು. ನಾನು ಕೆಳಗೆ ಬಿದ್ದೆ, ನನಗೇನು ಪೆಟ್ಟಾಗಲಿಲ್ಲ. ಆ ಬಿದ್ದವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಯಿತು. ಆಗ ಹೇಳಿದೆ, ನೋಡಿ, ಒಂದು ಸ್ಕೂಟ್ರಲ್ಲಿ ಇಬ್ಬರು ಕೂತ್ಕೊಳ್ಳೋದು, 4 ಜನ ಬಂದಿದ್ದೀರಿ ನೀವು. ನಿಮ್ಮನ್ನು ಹಿಡ್ಕೊಂಡ್ರೆ ಪೊಲೀಸರ ಮೇಲೆ ಜಗಳ ಕಾಯ್ತೀರಿ. MLA ನನಗೆ ಗೊತ್ತು, MP ನನಗೆ ಗೊತ್ತು ಅಂತೆಲ್ಲ. ಪೊಲೀಸರಿಗೋಸ್ಕರ ಈ ಕಾನೂನುಗಳು ಮಾಡಿಲ್ಲ, ನಮಗೋಸ್ಕರ ಮಾಡಿದ್ದಾರೆ. ಒಳ್ಳೊಳ್ಳೆಯವರು ಸತ್ತೋಗಿದ್ದಾರೆ. ಇಲ್ಲಿ ಒಳ್ಳೆ ಕ್ರೀಡಾಪಟುಗಳು ಸತ್ತಿದ್ದಾರೆ. ಮತ್ತು ಸಮಾಜಕ್ಕೆ ಬೇಕಾದಂಥ ಜನಗಳು ಸಣ್ಣ ಅಚಾತುರ್ಯದಿಂದ ಆಗೋವಂಥದ್ದು. ಅದರಲ್ಲೂ ಮಂಡ್ಯದಲ್ಲಿ 3 ಜನ ಹೇಗೆ ಬರ್ತಾರೆ ಸ್ಕೂಟ್ರಲ್ಲಿ ಅಂದರೆ ನನಗಿಂತಲೂ ಹೆಚ್ಚಾಗಿ ಪೊಲೀಸರು ನೋಡಿರ್ತಾರೆ. ಅಷ್ಟೊಂದು ವೇಗವಾಗಿ ಬಂದು ತಿರ್ಗ್ಸೋಕ್ಕಾಗಲ್ಲ, ಅಪ್ಪಂದು ಬೀಳ್ತಾರೆ. ಮಾನವ ಜನ್ಮ ಬಲು ದೊಡ್ಡದಾದ ಹಾನಿ ಮಾಡಿಕೊಳ್ಳೋದೇ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು 500 ವರ್ಷದಿಂದ ಹೇಳಿ, ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಸಣ್ಣ ಪುಟ್ಟವಕ್ಕೋಸ್ಕರ ನಾವು ಬದುಕನ್ನು ಹಾಳು ಮಾಡ್ಕೋಬಾರ್ದು. ಈ ದಿಸೆಯಲ್ಲಿ ಈ ರಸ್ತೆ ಅಭಿವೃದ್ಧಿಗೋಸ್ಕರ ನಮಗೆ ಇಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಾವೆಲ್ಲ ಜಾಗೃತರಾಗಿ, ಕಾನೂನು ನಮಗೆ ಮಾಡಿರೋದು ಅವ್ರಿಗೋಸ್ಕರ ಅಲ್ಲ, ಕಾನೂನನ್ನು ಪಾಲನೆ ಮಾಡೋಣ. ಮತ್ತು ಕಸ ಎಷ್ಟು ಕಸ ಹಾಕ್ತಾರೆ ಪಾಪ ಮುನ್ಸಿಪಾಲ್ಟಿಯವರು, ಗುಡಿಸಿ ಅವ್ರು ಸೋತೋದ್ರೆ ಹೊರತು ಕಸ ಹಾಕ್ದವ್ರು ಎಂದೂ ಸೋಲಿಲ್ಲ. ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ಮೇಲೆ ಎಲ್ಲ ಬಂದು ನಮ್ಮನೆ ಮುಂದೆ ಒಂದು ದೊಡ್ಡ ತೋಟ ಇದೆ, ತೋಟದಲ್ಲಿ ಬೀದಿಯವರೆಲ್ಲ ಬಂದು ಕಸ ಎಸ್ಬಿಟ್ಟು ಹೋಗ್ತಾರೆ. ದಿನ ಒಂದು ಲೋಡ್ ಕಸ ಎಸಿತಾರಲ್ಲಿ. ಇಷ್ಟು ಕಸವನ್ನು ಹಾಕುವಂಥ ನಾವು ನಾಗರಿಕರೇ ನಾಚಿಕೆಯಿಂದ ತಲೆ ಬಗ್ಗಿಸ್ಕೋಬೇಕು. ಅಲ್ವಾ, ಕಸ ಎತ್ತಾರೆ ಪಾಪ ಪುಣ್ಯಾತ್ಗಿದ್ರು, ಅವ್ರಿಗೆ ಎಷ್ಟು ಕೈ ಮುಗಿದ್ರೂ ಸಾಲೋದಿಲ್ಲ. ಈ ನಾಗರಿಕ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ಮತ್ತು ಜೀವಧಾರೆಯಾಗಿ ಇಡೀ ಭಾರತಕ್ಕೆ ಒಂದು ಮಾರ್ಗದರ್ಶಿಯಾಗಿ ನಿಂತಿದೆ. ಆ ತಂಡಕ್ಕೆ ಮತ್ತು ಭಾವಿಸಿ ಎಲ್ಲರಿಗೂ ಶುಭಾಶಯಗಳಾಗಿ ನಾವು ಕಾನೂನನ್ನು ಅನುಸರಿಸೋಣ. ನಾವು ರಕ್ತ ಕೊಡೋಣ. ನಂಗೆ ವಯಸ್ಸಾಯಿತು, ಅವಾಗೇನೋ ತುಂಬ ರಕ್ತ ಕೊಡ್ತಿದ್ದೆ. ಡಾಕ್ಟ್ರುಗಳು ರಿಸರ್ವ್ ಇಟ್ಕೊಂಡಿದ್ದು. ಆಪ್ರೇಷನ್ ಮಾಡುವಾಗ ಫೋನ್ ಮಾಡಿಬಿಡೋರು, ಎಲ್ಲಿದ್ದರೂ ಇದ್ಬಿಡಪ್ಪ ನೀನಿದ್ರೆ ರಕ್ತ ಕೊಡಬೇಕು ಅಂತ. ಈಗ ತೊಗೊಳ್ಳೋಲ್ಲ ರಕ್ತ, 60 ದಾಟಿದ ಮೇಲೆ ರಕ್ತ ತೊಗೊಳ್ಳೋದು ಅಂತೆ. ಅದಕ್ಕೆ ಈಗ ನಾನು ಪ್ರೇರಕ ಶಕ್ತಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.
ಅವರು ನಮಗೆ ಇವತ್ತು ಕೂಡ ಪ್ರೇರಣಾ ಕೊಟ್ಟು ನಮ್ಮೆಲ್ಲವಾಗಿ ಈ ಜಾಗದಲ್ಲಿ ಬಂದು ಅವರು ನಮಗೆ ಅವರ 2 ಮನನುಡಿಗಳನ್ನು ನಮಗೆ ಹಂಚಿದ್ರು. ಅದನ್ನ ಪಾಲಿಸ್ತೇವೆ, ಮತ್ತಷ್ಟು ಸಾರ್ವಜನಿಕರಿಗೆ ಪಸರಿಸ್ತೇವೆ ಅಂತ ಹೇಳ್ಕೊಳ್ತು ಒಂದು ನಮ್ಮೆಲ್ಲರ ವತಿಯಿಂದ ಒಂದು ಸಣ್ಣ ಅಭಿನಂದನೆ ಅವ್ರಿಗೆ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಹಿರಿಯರು ಹಾಗೂ ಮಾರ್ಗದರ್ಶಕರು ಹೇಳಿದಂತ ನಮ್ಮೆಲ್ಲರಿಗೂ ಕೂಡ ನಾವು ಪಾಲಿಸಬೇಕು. ಹಾಗೆ ಈ ಪಾಲನೆಯನ್ನು ನಾವು ಪ್ರತಿನಿತ್ಯದಲ್ಲೂ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರು ತಮ್ಮ ಬೈಕಿನ ಪಕ್ಕ ಹೆಲ್ಮೆಟ್ ನ ಜೊತೆಗೆ ನಿಂತ್ಕೊಳ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾನೆ. जिंदाबाद जय, भारत माता की जय, वंदे मातरम, वंदे मातरम.
ಆತ್ಮೀಯರೇ ನಮಸ್ಕಾರ. ಶಶಾಂಕ್ ಅಂತೇಳಿ ನನ್ನ ಸ್ನೇಹಿತ, ಅವನ ಬಗ್ಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾನು ಪ್ರತಿ ಮಂಗಳವಾರ ಈಗ ಒಂದು 6-7 ವರ್ಷದಿಂದ ನಾನು ಹರ್ಷಿಲ್ ಇಬ್ಬರು ಇಲ್ಲಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಇದು ನಲ್ಲಿಕಾಯಿ ಜ್ಯೂಸ್ ಸಿಗುತ್ತೆ ಅಂದ್ಬಿಟ್ಟು ಹಿಂಗೆ ಬಂದು ಕುಡಿತಾ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೆ, ಹಿಂಗೆ ನಾವು ಬೈಕ್ ಜೊತೆ ಹಿಂಗೆ ಹೋಗ್ಬೇಕು ಇದು ಮಾಡಬೇಕು ಅಂತೇಳಿ. ಅವ್ನು ಹೇಳಿದ್ದಿಂದೆ ಒಂದು ಮಾತು ಹೇಳ್ದ, ನಾವು ಹಿಂಗೆ ಹೋಯ್ತೀವಿ ಇಲ್ಲಿ ಹೋಗ್ಬೇಕು ಅಂತ ಸಂದ್ರೆ ಎಲ್ಲಿಗೆ ಹೋಯ್ತೀರಿ ಏನಂತ ಕೇಳ್ದೆ. ಭಾನುವಾರ ಹೆಂಗೆ ಹೋಯ್ತೀವಿ ಅಂತ. ಅಣ್ಣ ನನ್ನ ಅಂಗಡಿ ಓಪನ್ ಅದೇ ಅವತ್ತು, ನೀವು ಬಂದು ಜ್ಯೂಸ್ ಕುಡಿಬೇಕು ಅಂತಂದ. ನಾನಂದರೆ ನಾವು 5 ಜನ 10 ಜನ ಇಲ್ಲ ಕಣಪ್ಪ, 100 ಜನ ಇರ್ತೀವಿ. ಅಣ್ಣ ದೇವ್ರು ನಂಗೆ ಸಾಧ್ಯವಾದಷ್ಟು ಕೊಟ್ಟವನೇ, ನೀವು ಬಂದು ಕುಡೀರಿ, ನಿಮ್ಗೆ ನೀವು ಬಂದು ಜ್ಯೂಸ್ ಕುಡೀರಿ, ನನಗೂ ಸಾಧ್ಯವಾದಷ್ಟು ಕೊಟ್ಟವನೆ ಅಂತ ದೊಡ್ಡ ಮನಸ್ಸಿರೋದು ವ್ಯಕ್ತಿ ಇವತ್ತು ಅಪರೂಪ. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಅವನು ಎತ್ತಂತ ತಂದೆ ತಾಯಿ ಚೆನ್ನಾಗಿರಲಿ, ಇವತ್ತು ಅವನು ಎತ್ತಂತ ತಂದೆ ತಾಯಿ ಚೆನ್ನಾಗಿರಲಿ, ನನಗೆ ಭಾಳ ಖುಷಿ ಅನ್ನಿಸ್ತು. ಈ ಜೀವಧಾರೆ ಕುಟುಂಬ ಸದಾ ಋಣಿಯಾಗಿರ್ತದೆ ಅವನಿಗೆ. ಇವತ್ತು ನಮಗೆ ಮೊದಲೇ ನಾವು ಹೋಯ್ತಿದ್ದಂಗೆ ಅವರ ಮದ್ರಲ್ಲಿ ಕರೆದು ಕಬ್ಬನ ಜ್ಯೂಸ್ ಕೊಟ್ಟು, ಮಂಡ್ಯದ ಮಣ್ಣಿನ ಸೊಗಡನೆ ಅದು ಕಬ್ಬು ಅಂತ ಜ್ಯೂಸ್ನ ಕೊಟ್ಟು ಸಿಹಿ ಕೊಟ್ಟು ಕಳಿಸ್ಕೊಡ್ತಾವನೆ. ಅವನಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನಷ್ಟು ವೃದ್ಧಿ ಆಗಲಿ, ನನ್ನಂಥವ್ರಿಗೆ ಇನ್ನಷ್ಟು ಜನಕ್ಕೆ ಕೊಡುವಷ್ಟು ಶಕ್ತಿ ನೀಡಲಿ ಅನ್ನೋದೇ ನನ್ನ ಆಸೆ. ಹಂಗಾಗಿ ಅವನಿಗೆ ದೇವರು, ಆ ಒಳಾಂಜನೇಯ ಸ್ವಾಮಿ ದೇವಸ್ಥಾನ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಅನ್ನೋದೇ ನನ್ನ ಆಸೆ. ಶಶಾಂಕ್ ಮತ್ತೆ ಅವ್ರ ತಂದೆ ತಾಯಿಗಳಿಗೆ ಸರ್, ಎಲ್ಲರೂ ಬಂದಿದ್ದು ನಮಗೂ ತುಂಬ ಖುಷಿ. ಇವತ್ತು ನಮ್ಮದು ದ ಕೇನ್ ಜ್ಯೂಸ್ ಫ್ಯಾಕ್ಟ್ರಿ ಅಂತ ಅಂಗಡಿ ಓಪನ್ ಆಯಿತು. ಇವತ್ತೇ ಇನಾಗ್ರೇಷನ್ ಮಾಡೋದ್ರಿಂದ, ಆಮೇಲೆ ಇವರು ಸರ್ರು ಹಿಂಗೆ ಹೋಗ್ತಿರೋ ದಿನದಲ್ಲಿ ನಮ್ಮ ಈ ಖುಷಿಯ ದಿನವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾವು ಖುಷಿ ಪಡ್ತೀವಿ. ಥ್ಯಾಂಕ್ ಯು. ಸ್ವತಂತ್ರ ತಂದುಕೊಟ್ಟಂತಹ ಮಹನೀಯರನ್ನು ನೆನೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ಒಂದು ಸವಿ ನೆನಪಿನಲ್ಲಿ ಮತ್ತು ಶ್ರೀ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳವರ ಪುಣ್ಯ ಸ್ಮರಣೆಯ ಅಂಗವಾಗಿ ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಬೆಂಗಳೂರಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ಜೀವಧಾರೆ ಟ್ರಸ್ಟ್ ಮಂಡ್ಯ ಇವರು ಕೂಡ ಬೆಂಬಲ ನೀಡುತ್ತಿರುವಂಥದ್ದು ಖುಷಿಯ ವಿಚಾರ. ರಕ್ತದಾನ ಒಂದು ಶ್ರೇಷ್ಠ ದಾನ, ಮಹಾದಾನ, ಜೀವವನ್ನು ಉಳಿಸುವಂತಹ ಒಂದು ಉತ್ತಮವಾದಂಥ ಕಾರ್ಯ. ಈ ಒಂದು ಕಾರ್ಯಕ್ಕೆ ಜೀವಧಾರೆ ಟ್ರಸ್ಟ್ ವತಿಯಿಂದ ಮಂಡ್ಯದಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ, ಮಂಡ್ಯದಿಂದ ಕೆಂಗೇರಿವರೆಗೆ. ಅದಾದ ನಂತರ ಎಲ್ಲರೂ ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದೀರಿ. ಸೊ ಈ ಒಂದು ಕಾರ್ಯಕ್ಕೆ ಒಳ್ಳೆಯದಾಗಲಿ ಅಂತ ಜೈ ಕರ್ನಾಟಕ ಮದ್ದೂರು ಇವರ ವತಿಯಿಂದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಎಲ್ರಿಗೂ ಆಲ್ ದ ಬೆಸ್ಟ್.
ಮಂಡ್ಯ ನಗರದಿಂದ ವಿಶ್ವ ಒಕ್ಕಲಿಗರ ಮಠ ಬೆಂಗಳೂರಿಗೆ ಬೈಕ್ನ ಜಾಥಾದ ಮೂಲಕ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಕೂಡ ರಸ್ತೆ ಬದಿಯಲ್ಲಿ ಮಾಡಿಕೊಂಡು ಸ್ವಾತಂತ್ರ್ಯಕ್ಕೆ ಮಡಿದಂಥ ವೀರ ಯೋಧರುಗಳನ್ನ ನೆನೆಸ್ಕೊಂಡು ಹಾಗೆ ಪೂಜ್ಯರಾದಂಥ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಗೆ ಈ ಮೂರನ್ನು ಒಟ್ಟುಗೂಡಿಸಿ ರಕ್ತದಾನ ಮಾಡುವ ಮೂಲಕ ಅವರಿಗೆ ಪುಣ್ಯ ಸ್ಮರಣೆಯನ್ನು ರಕ್ತದಾನದ ಮೂಲಕ ಸ್ಮರಿಸೋಣ ಎಂದು ನಾವು ಜೀವಧಾರೆ ತಂಡ ಇವತ್ತು ನಿರ್ಧರಿಸಿ ಮಂಡ್ಯದಿಂದ ಇಲ್ಲಿಯ ತನಕ ಬೈಕ್ ಜಾಥಾದಲ್ಲಿ ಬಂದಿದ್ದು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ನಗರದಲ್ಲಿ ಇದ್ದಾಗ ಅವರ ನಮ್ಮ ಮಾರ್ಗದರ್ಶನದಲ್ಲಿ ನಾವು 1200ಕ್ಕೂ ಹೆಚ್ಚು ರಕ್ತದ ಯೂನಿಟನ್ನು ಕಲೆಕ್ಟ್ ಮಾಡಿದರು. ಖುದ್ದು ಅವರು ಸಹ ರಕ್ತದ ಯೂನಿಟನ್ನು ದಾನ ಮಾಡಿದರು. ಅವರೇ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಬಂದಿದ್ದಾರೆ. ಶ್ರೀಯುತರಾದಂಥ ಶ್ರೀ ಯತೀಶ್ ಸರ್ರವರು ಬೆಂಗಳೂರು ಪಶ್ಚಿಮ ವಿಭಾಗಕ್ಕೆ ಅವ್ರಿಗೆ ಸ್ವಾಗತ ಕೋರ್ತೇನೆ. ರಕ್ತದಾನ ಶಿಬಿರಕ್ಕೆ ನಮಗೆ ಕಾರಣಾಂತರಗಳಿಂದ ಬರದೇ ಇದ್ದರೂ ಸಂಪೂರ್ಣವಾಗಿ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಂಥ ಶ್ರೀಯುತ ನಿರ್ಮಲಾನಂದ ಸ್ವಾಮೀಜಿಗಳು ನಾಗರಾಜ್ ಸರ್ ಅವ್ರಿಗೂ ಕೂಡ ಸ್ವಾಗತ ಕೋರ್ತೇನೆ. ಸ್ವಾಗತ ಕೋರ್ತೇನೆ. ಜೊತೆಗೆ ನಿಮ್ಮೆಲ್ಲರ ಅಮೂಲ್ಯ ಸಮಯನ ಇವತ್ತಿನ ದಿನ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಬಹು ಮುಖ್ಯವಾಗಿ ಸ್ವಾಗತವನ್ನು ಕೋರ್ತಾ ಹಾಗೆ ರಕ್ತನಿಧಿ ಕೇಂದ್ರ ಬಂದಿರ್ತಾರೆ ರಾಷ್ಟ್ರೋತ್ಥಾನದ ಸಿಬ್ಬಂದಿಗಳಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ನಮ್ಮ ಈ ರಕ್ತದಾನ ಶಿಬಿರವನ್ನು ಶ್ರೀಯುತರಾದಂಥ ಯತೀಶ್ ಸರ್ ಅವರು ಚಂದ್ರಶೇಖರ ಸ್ವಾಮೀಜಿಯವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮೂರು ನಾಲ್ಕು ಕಾರ್ಯಕ್ರಮದಲ್ಲಿ ತಾವು ಕೂಡ ರಕ್ತದಾನ ಮಾಡಿ ರಕ್ತದ ಮಹತ್ವವನ್ನು ಸಾರಿ ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶಕರಾಗಿ ಮತ್ತು ಪ್ರೋತ್ಸಾಹಕರಾಗಿ ಬಂದಿರತಕ್ಕಂಥ ಶ್ರೀಯುತ ಯತೀಶ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನೀವೆಲ್ಲ ಮಂಡ್ಯದಿಂದ ಬೈಕಲ್ಲಿ ಬಂದು ಇಲ್ಲಿ ಮಠದ ಆವರಣದಲ್ಲಿ ಒಂದು ರಕ್ತದಾನ ಶಿಬಿರನ ಏರ್ಪಡಿಸಿರೋದು ಬಹಳ ಒಂದು ಸಂತೋಷದ ವಿಚಾರ. ಒಂದು ಒಳ್ಳೆಯ ದಿನ ಆರಿಸ್ಕೊಂಡು ಈ ಕಾರ್ಯಕ್ರಮನ ನೀವೆಲ್ಲ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮ್ಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸ್ವಾಮೀಜಿ ಕೂಡ ಇಲ್ಲಿ ಬರ್ಬೇಕಾಗಿದ್ದು ಕಾರಣಗಳಿಂದ ಅಲ್ಲಿ ಸ್ಟೇಜಲ್ಲಿ ಫಂಕ್ಷನ್ ನಡೀತಾ ಅಲ್ಲಿದ್ದಾರೆ. ಜೀವಧಾರೆ ತಂಡ ಈಗಿಲ್ಲ, ಸಾಕಷ್ಟು ವರ್ಷಗಳಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ರಕ್ತದಾನ ಕಾರ್ಯಕ್ರಮನ ವರ್ಷದ ಹೆಚ್ಚಿಗೆನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಇದರಿಂದ ಜೀವದಾನ ಕೂಡ ಜೀವಧಾರೆಯಿಂದ ಆಗ್ತಾ ಇದೆ. ಹಾಗಾಗಿ ನಟರಾಜ್ ಅವ್ರಿಗೆ ಮತ್ತು ನಟರಾಜನ ತಂಡ ಯಾರ್ಯಾರು ಇದೀರ ನೀವೆಲ್ಲರಿಗೂ ನಾನು ಒಂದು ಪ್ರಶಂಸೆನ ಇಡೀ ಸಮಾಜದ ಪರವಾಗಿ ನಾನು ನಿಮಗೆ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಒಳ್ಳೆ ಕೆಲಸ ಹೀಗೆ ಮುಂದುವರೆದಲ್ಲಿ ನಿಮ್ಮಿಂದ ಸಾಕಷ್ಟು ಜನಗಳ ಜೀವ ಉಳಿಯುತ್ತೆ, ಸಾಕಷ್ಟು ಕುಟುಂಬಗಳನ್ನ ನೀವು ಕಾಪಾಡ್ದಂಗಾಗುತ್ತೆ. ಇದೇ ಒಳ್ಳೆ ಕೆಲಸ ನೀವು ಮಾಡ್ತಾ ಹೋಗಿ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ನೀವು ರಸ್ತೆ ಸುರಕ್ಷತೆ ಬಗ್ಗೆ ಕೂಡ ನೀವು ಹೇಳ್ಕೊಂಡು ಬಂದಿದ್ದೀರಿ. ಮಂಡ್ಯದಿಂದ ಕುಂಬ್ಳಗೂಡು ಕೆಂಗೇರಿವರೆಗೂ ಈ ಒಂದು ರಸ್ತೆ ಸ್ಟ್ರೆಚ್ ಅಲ್ಲೇನೆ ದಿನ 100 ಆಕ್ಸಿಡೆಂಟ್ಸ್ ಆಗ್ತಿದ್ವು. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೂ ಕೂಡ ಅಪಘಾತಗಳಾಗ್ತವೆ, ಜನ ಜೀವ ಕಳ್ಕೊಳ್ತಾರೆ. ಅದ್ರಲ್ಲಿ ಹೆಚ್ಚಿನದಾಗಿ ನೀವೇನ್ ಬೈಕಲ್ಲಿ ಬಂದ್ರಿ ಅಂತ ಬೈಕಿನ ಸವಾರರೇ ಆಗಿರ್ತಾರೆ. ಹಾಗಾಗಿ ರಸ್ತೆ ಸುರಕ್ಷತೆಯನ್ನ ಅವ್ರು ಫಾಲೋ ಮಾಡಿದ್ರೆ ಬರೀ ಹೆಲ್ಮೆಟ್ ಹಾಕೊಳ್ಳೋದು ಒಂದೇ ಅಲ್ಲ, ಹಿಂದೆ ಮುಂದೆ ನೋಡುವಂಥದ್ದು, ಸ್ಪೀಡ್ ಲಿಮಿಟ್ ಅಲ್ಲಿ ಹೋಗುವಂಥದ್ದು, ಕುಡಿದೆ ಗಾಡಿ ಓಡಿಸುವಂಥದ್ದು, ಈ ರೀತಿ ಎಲ್ಲ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಅಪಘಾತಗಳು ಕಮ್ಮಿ ಆಗ್ತವೆ. ಅಪಘಾತಗಳು ಕಮ್ಮಿ ಆದಾಗ ಜೀವಗಳು ಉಳಿತವೆ, ಕುಟುಂಬಗಳು ಉಳಿತವೆ. ಮತ್ತೆ ನಿಮ್ಮ ಈ ಒಂದು ಪ್ರಯತ್ನಕ್ಕೂ ಕೂಡ ಒಂದು ಯಶಸ್ಸು ಸಿಗ್ದಂಗೆ ಆಗುತ್ತೆ. ಏನ್ ನೀವು ಒಂದು 60-70 ಜನ ಸೇರ್ಕೊಂಡು ಮಾಡಿದಿರಿ. 60-70 ಜನದಿಂದ ಇದು 600-700 ಜನವರೆಗೂ ರೀಚ್ ಆಗಿ ನಿಮ್ಮ ಕಡೆಯಿಂದ ಒಂದು ಸಣ್ಣದಾಗ ಒಂದು 10-20 ಆಕ್ಸಿಡೆಂಟ್ ಕಮ್ಮಿ ಆದ್ರೂ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ಹಾಗಾಗಿ ನೀವೆಲ್ಲ ಮಾಡಿರುವಂತ ಈ ಕೆಲಸ ಶ್ಲಾಘನೀಯ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿಗೆ ಸೇವೆ ನಿಮ್ಮ ಒಂದು ಟ್ರಸ್ಟ್ ಇಂದ ಸಮಾಜಕ್ಕೆ ಸಿಗಲಿ ಅಂತ ಹಾರೈಸ್ತಾ, ರಮೇಶ್ ಅವರು ಮತ್ತೆ ನಟರಾಜ್ ಅವರು ಮತ್ತೆ ಇಡೀ ತಂಡವರಿಗೆ ನಾನು ಶುಭಾಶಯ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಂಡ್ಯ ನಗರದಲ್ಲಿ ಒಂದು ಶಾಂತಿಯ ನೆಲೆಗಟ್ಟಿಗೆ ತನ್ನದೇ ಆದ ಬುನಾದಿ ಹಾಕದಂತ ಶ್ರೀಯುತರು ಅವರು ನಾವು ನೆನ್ಸ್ಕೋಬೇಕು. ಅವ್ರಿದ್ದಾಗ ಮಂಡ್ಯ ಶಾಂತಿ ಇತ್ತು. ಆ ಬುನಾದಿ ಅವರಿಂದ ಈಗಲೂ ಕೂಡ ಶಾಂತಿ ಇದೆ. ಅದಕ್ಕೆ ಅವರು ಕೂಡ ತಮ್ಮದೇ ಆದ ಶೈಲಿಯಲ್ಲಿ ಒಂದು ರೌಡಿ ಪ್ರಬಂಧಕ ಆಗಿರ್ಬೋದು, ಭ್ರಷ್ಟಾಚಾರ ನಿಗ್ರಹ ದಳದಲ್ಲೂ ಎಲ್ಲದೂ ತಮ್ಮದೇ ಆದ ಕಾರ್ಯವೈಖರಿ ನಿರ್ವಹಿಸಿದ್ರು. ಮಾಡಿ ನಮ್ಗೆ ಬೆನ್ನೆಲುಬಾಗಿರುತ್ತೆ. ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ನಮ್ಮ ಮಣ್ಣಿನ ಕೊಬ್ಬರಿ ಮತ್ತು ಅಕ್ಕಿ ಬೆಲ್ಲವನ್ನು ಕೊಟ್ಟು ಅವ್ರಿಗೆ ಅವರ ದೊಡ್ಡ ಸಮಯನ ಈ ಅಮೂಲ್ಯ ಕಾರ್ಯಕ್ರಮಕ್ಕೆ ಕೊಟ್ಟಂತ ಅವ್ರನ್ನ ನಾವು ಚಿರಋಣಿಯಾಗಿ ನೆನ್ಕೊಳ್ತೀವಿ ಅಂತ ಕೇಳ್ಕೊಂತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಪ್ರತಿ ದಿವಸ ನಮ್ಗೆ ಬೇಕು ನಮ್ಮ ದೇಶಕ್ಕೆ.
ಆದ್ರೆ ಇವತ್ತಿನ ದಿವಸ ನಮ್ಮ ದೇಶದ ಹಾಲಿನ ಉತ್ಪಾದನೆ ಎಷ್ಟು? ಹಸು, ಎಮ್ಮೆ, ಆಡು, ಕುರಿ, ಒಂಟೆ ಇವೆಲ್ಲವುಗಳು ಸೇರಿ ಬರೀ 15 ಕೋಟಿ ಲೀಟರ್ 15 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಪ್ರತಿ ದಿವಸ ಮಾರ್ಕೆಟ್ ನಲ್ಲಿ ಹಾಲು ಬಳಕೆ ಆಗ್ತಾ ಇರೋದು 70 ಕೋಟಿ ಲೀಟರ್. ಹಾಗಾದ್ರೆ ಈ 55 ಕೋಟಿ ಲೀಟರ್ ಹಾಲು ಎಲ್ಲಿಂದ ಬಂತು? ಇದೆಲ್ಲ ಆರ್ಟಿಫಿಷಿಯಲ್ ಮಿಲ್ಕ್, ಬೇರೆ ಬೇರೆ ಪದ್ಧತಿಯಿಂದ ತಯಾರು ಮಾಡ್ತಾ ಇದ್ದಾರೆ. ಯಾವುದನ್ನ ಪೌಡರ್ನಿಂದ ತಯಾರು ಮಾಡ್ತಾರೆ, ಯಾವುದು ಶರೀರಕ್ಕೆ ಸ್ವಾಸ್ಥ್ಯ ಪೂರಕ ಅಲ್ಲವೋ ಅದು. ಆಮೇಲೆ ಬೇರೆ ಬೇರೆ ಕೆಮಿಕಲ್ಗಳಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಶ್ರೀಧರ್ ಅಂತ ರಾಮನಗರ. ಆಕ್ಚುಲಿ ರೋಟರಿನಲ್ಲಿ ಸಕ್ರಿಯವಾಗಿ ಇದ್ದೀನಿ. 15 ಡೊನೇಟ್ ಮಾಡ್ತಾ ಇದ್ದೀರಾ ಸರ್? ಸ್ವತ್ತಾಗಿ ಬೆಳಿಗ್ಗೆ ಮಿಸ್ ಮಾಡಿಬಿಡ್ತಿದ್ರು, ಆದ್ರೆ ತಿರುಗಿ ಹೋಗಿ ಕರ್ಕೊಂಡ್ಬಿಟ್ಟು ಜೊತೆಲಿ ಬಂದು ರಕ್ತದಾನ ಮಾಡಲಿಕ್ಕೆ ಇವಾಗ ಬಂದಿದ್ದಾರೆ. ಇವರು ದೀನು ಅಂತೇಳಿ ನನ್ನ ಸ್ನೇಹಿತ, ಇಲ್ಲೇ ಕನಕಪುರ, ನನ್ನ ಜೀವಧಾರೆ ಟೀಮು. ಇವತ್ತು ಬೆಳಗ್ಗೆ ನಾನು ಬರೋಕ್ಕೂ ಮುಂಚೆ ಈ ಕಡೆಯಿಂದ ಹಿಂಗೆ ಬಂದಿಲ್ಲಿ ಕೆಲಸ ಮಾಡ್ತಿದ್ದ. ಅಷ್ಟೊತ್ತಿಗೆ ರಾಷ್ಟ್ರೋತ್ತಂದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಈಗ ಅವನು ರಕ್ತದಾನ ಕೊಟ್ಟಿದ್ದಾನೆ. 18 ಆಗಿಲ್ಲ, 18 ಆಗೋ ಮುಂಚೆ ರಕ್ತದಾನಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ಬಿಟ್ಟು ಅವನ್ನ ಒಂದು ಸ್ವಲ್ಪ ಸರ್ವಿಸ್ ಮೂಡಕ್ಕೆ ತಗೊಬಂದಿದ್ವಿ. ಇವನು ನನ್ನ ತಮ್ಮನ ಮಗ. ಇವನಿಗೆ ಅದನ್ನು ಬರಲಿ, ಇವತ್ತಿಂದನೇ ಸಮಾಜದ ಒಂದು ಇದು ಗೊತ್ತಾಗಲಿ ಅಂಥೇಳಿ ಆ ಕಾರ್ಯಕ್ರಮ ಮಾಡಲಿಕ್ಕೆ ಜೊತೆ ಕರ್ಕೊಂಡಿದ್ವಿ. ಇವನು ದರ್ಶನ್ ಅಂತೇಳಿ, ನನ್ನ ಸ್ವಂತ ಕಟ್ಲಿಗೆರೆ ಗ್ರಾಮನೇ. ಇವನು ಕೂಡ ಪ್ರತಿ ಬಾರಿನೂ ಅವನು ಸಣ್ಣ ಸಣ್ಣ ಕೆಲಸಗಳ ಸುಮಾರು ಮಾಡ್ತಿರ್ತಾನೆ. ಅವನು ಬದುಕು ಕಟ್ಕೊಳ್ಳಿಕ್ಕೆ, ಅದರ ನಡುವೆ ಈ ಸಮಾಜದ ಕೆಲಸ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರಕ್ತದಾನ ಮಾಡ್ತಾ ಇರ್ತಾನೆ. ನನ್ನ ಸ್ನೇಹಿತ ಈಗ ಕಳೆದ BJP ಸರ್ಕಾರದಲ್ಲಿ ನಾಮಿನಿ ಕೌನ್ಸಿಲರ್ ಆಗಿದ್ದಂಥವ್ರು, ಮಂಡ್ಯ ಗುತ್ಲು ಭಾಗದಲ್ಲಿ. ಪ್ರತಿ ಬಾರಿನೂ ಕೂಡ ಇನ್ನೊಬ್ಬ ಪ್ರಸನ್ನ ಅಂತ ಇದ್ದಾನೆ ಜೊತೆಲಿ. ಇವರಿಬ್ರು ಕೂಡ ಎನಿ ಟೈಮ್ ಅವಳಿ ಜೋಳಿ ಮಕ್ಕಳಿದ್ದಂಗೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಇಬ್ರು ಜೊತೆಲಿ ಬರ್ತಿರ್ತಾರೆ. ಈಗ ಇಬ್ರು ಒಟ್ಟಿಗೆ ರಕ್ತದಾನ ಮಾಡಿದ್ದಾರೆ. ಇವರಿಬ್ರಿಗೂ ಈ ಜೀವಧಾರೆ ಕುಟುಂಬ ಪ್ರತಿ ಬಾರಿನೂ ಋಣಿಯಾಗಿರ್ತದೆ. ಇವರು ನನ್ನ ಸ್ನೇಹಿತರು ಸ್ಮಾರ್ಟ್ ಕುಮಾರ್ ಅಂತೇಳಿ. ನಮ್ಮಿಬ್ರು ಪರಿಚಯ ಆಗಿದ್ದೆ ಒಂಥರ ವಿಶೇಷತೆಯಿಂದ. ಮಗಳು ಡೆಲಿವರಿ ಟೈಮ್ ಸಂದರ್ಭಕ್ಕೆ ಬ್ಲಡ್ ಬೇಕಾಗಿರುತ್ತೆ, ನೆಗೆಟಿವ್ ಬ್ಲಡ್. ಆ ಸಂದರ್ಭಕ್ಕೆ ಬ್ಲಡ್ ಹುಡುಕಿ ಬಂದಂಥ ಸಂದರ್ಭದಲ್ಲಿ ಸಿಕ್ತಂಥದ್ದು. ಹೆಚ್ಚು ಕಡಿಮೆ ಒಂದು 15 ವರ್ಷದ ಸಂಬಂಧ. ಇವತ್ತುವರೆಗೂ ಕೂಡ ರಕ್ತದಾನಕ್ಕೆ ಪ್ರೇರಣೆಯಾಗಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥವ್ರು ಇವರು. ಈ ಜೀವಧಾರೆ ಮತ್ತು ಅದೆರಡೂ ಕೂಡ ಒಟ್ಟೊಟ್ಟಿಗೆ ನಡ್ಕೊ ಬರ್ತಾ ಇರ್ತದೆ. ಸ್ಮಾರ್ಟ್ ಕುಮಾರ್ ಅಂತಲೇ ನಾವು ಕರಿತೀವಿ. ಅವ್ರದ್ದು ಒಂದು ಮಾನವ ಹಕ್ಕು ಆಯೋಗದಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಹಂಗಾಗಿ ಈ ಜೀವಧಾರೆ ಜೊತೆ ನಿರಂತರವಾಗಿ ಮಾರ್ಗದರ್ಶಿಯಾಗಿದ್ದಾರೆ ಕುಮಾರ್ ಅಂತೇಳಿ. ಇವನು ರಾಜು ಅಂತೇಳಿ. ಇವನ್ ವಿಶೇಷತೆ ಏನಪ್ಪಾ ಅಂದ್ರೆ ದೊಣ್ಣೆ ವರ್ಷದ ಗುರು. ಮತ್ತೆ ಇವನ ಹತ್ರಲ್ಲಿ ಕಲಾ ತಂಡಗಳಿದೆ, ಒಂದಷ್ಟು ಕಲಾ ತಂಡದಲ್ಲಿ ಮಾಡ್ಕೊಂಡು ಅದರ ನಡುವೆ ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಈ ಜೊತೆ ನಿರಂತರವಾಗಿರ್ತಾನೆ. ಇವನು ಕೂಡ ರಾಜು ಅಂತೇಳಿ. ಮನು ಅಂತೇಳಿ ಬಹಳ ದೈವ ಭಕ್ತ. ದಿನಕ್ಕೆ ಒಂದು ದೇವ್ರಿಗೆ ಹೋಗ್ದಾನೆ ಸುಮ್ಮನಿರಲ್ಲ. ಆ ದೇವ್ರ ಬೇಜಾರು ಮಾಡ್ಕೊಂಡ್ರು ಚಿಂತಲೆ ಇವನು ಅವ್ನು ಮಾತಾಡ್ಸ್ಕೊಬರ್ತಾನೆ. ಹಂಗಾಗಿ ಮನು ಅಂತೇಳಿ ಬೇವನಹಳ್ಳಿ ನನಗೆ ಒಂದು 6-7 ವರ್ಷದಿಂದ ಪರಿಚಯ ಆಯ್ತು. ನಿರಂತರವಾಗಿ ಈ ಜೀವಧಾರೆ ಜೊತೆಲಿ ಇದ್ದಾನೆ ಇವನು ಕೂಡ. ಇವ್ರದ್ದು ವಿಶೇಷತೆ ಏನಪ್ಪ ಅಂದ್ರೆ ಮಾಸ್ಟ್ರು, ಶಿಕ್ಷಕರು. ಇವರು ಕಾಲೇಜಲ್ಲಿ ನನ್ನಂತ ಯುವಕರನ್ನ 1000 ಜನ ಊಟ ಹಾಕುವಂತ ತಾಕತ್ತಿರುವಂಥವ್ರು. ನಿಮ್ಮೆಲ್ರಿಗೂ ಗೊತ್ತು ಮಾಸ್ಟ್ರು ಅಂದ್ರೆ ಏನು ಅಂತ. ಮಣ್ಣನ್ನು ಮುದ್ದೆನ ಮೂರ್ತಿ ಮಾಡುವಂತ ಶಕ್ತಿ ಇರೋದು ಮಾಸ್ಟ್ರು ಮಾತ್ರ. ಅಂತ ಮಾಸ್ಟ್ರು ಇವತ್ತೆಲ್ಲ ನಮ್ಗೆಲ್ಲಕ್ಕೆ ಮಾರ್ಗದರ್ಶಿಯಾಗಿದ್ದಾರೆ. ಅನಿಲ್ ಸರ್ ಅಂತೇಳಿ. ಶಶಿಕುಮಾರ್ ಅಂತೇಳಿ ನನ್ನ ದೀನು ಫ್ರೆಂಡು, ಇಲ್ಲಿ ಬೆಂಗಳೂರಿನವರು. ನಂಗೆ ಭಾಳ ಖುಷಿ ಆಯಿತು ರಕ್ತದಾನ ಮಾಡ್ತಾ ಇರೋದು ಬಂದು ಇವತ್ತು ಜೊತೆಗೆ ಸಿಕ್ಕಿ ಬಂದರು. ಇವರಿಬ್ಬರು ಕೂಡ ಅವಳಿ ಜವಳಿ ಇದ್ದಂಗಿದ್ದಾರೆ ಮಾತ್ರ ಮಾಡಿ ಇದಕ್ಕೆ ಚೆನ್ನಾಗಿ ಬ್ಲಡ್ ಕೊಡ್ತಾ ಇದ್ದಾರೆ. ಇವ್ರು ಈ ಕಾರ್ಯ ಮುಂದುವರಿಲಿ ಅನ್ನೋದೇ ನನ್ನ ಆಸೆ ಅಷ್ಟೇ. ಥ್ಯಾಂಕ್ ಯು ಬ್ರದರ್. ವಿಶೇಷತೆ ಗೊತ್ತಿರ್ಬೇಕು ನಿಮಗೆ. ಇವನು ಸನ್ನಿಲೇನ್ ಅಭಿಮಾನಿ. ನಾವು ಅವ್ನು ಭೇಟಿಯಾಗಿದ್ದೆ ನನಗೆ ಅವ್ರು ಹುಡ್ತಬ್ಬ ಮಾಡೋದಕ್ಕೆ ಸಂದರ್ಭದಲ್ಲಿ. ಹುಡ್ತಬ್ಬ ಮಾಡಿ ಅದನ್ನು ಬ್ಲಡ್ ಕ್ಯಾಂಪ್ ಮಾಡಿದವು. 56 ಬಾಟ್ಲು ಯೂನಿಟ್ ರಕ್ತದಾನ ಶಿಬಿರ ಆಯಿತು. ಅದು ಇಂಟರ್ನ್ಯಾಷನಲ್ ಲೆವೆಲ್ಲೇ ನ್ಯೂಸ್ ಆಯಿತು ಕೂಡ. ಆಯಮ್ಮ ತುಂಬ ಖುಷಿಪಟ್ಟು ಇಲ್ಲಿ ತನಕ ನನಗೆ ರಕ್ತದಾನದ ಬಗ್ಗೆ ಗೊತ್ತಿರಲಿಲ್ಲ, ನಾನು ಕೂಡ ರಕ್ತದಾನ ಮಾಡ್ತೀನಿ ಅಂತ ಹೇಳಿದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿ. ಅಂಥ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತವರೆಗೂ ಒಂದು 6 ವರ್ಷ ಆಯಿತು. ಅವತ್ತಿಂದ ಇವತ್ತವರೆಗೂ ಈಗ ಇಲ್ಲೇ ಬೆಂಗಳೂರಲ್ಲಿ ಕಾರ್ ಓಡಿಸ್ಕೊಂಡವನೇ. ನನ್ನ ಕಾರ್ಯಕ್ರಮದಲ್ಲಿ ಎನಿ ಟೈಮ್ ಭಾಗಿಯಾಗ್ತಾ ಇರ್ತಾನೆ. ಸಂಜು ಅಂತ 37 ವರ್ಷದ ಸಂಬಂಧ. ನಾನಿಬ್ಬರು ಕೂಡ ಇಬ್ಬರು ಒಟ್ಟಿಗೆ ಈ ಜೀವಧಾರೆ ಹುಟ್ಟಿದಾಗ ಜೊತೆಲಿದ್ದಂಥವ್ರು. ಈ ಜೀವಧಾರೆ ಹುಟ್ಟಕ್ಕೆ 25 ವರ್ಷ ಆಯಿತು. ಅದಕ್ಕೂ ಮುಂಚೆ 10 ವರ್ಷ ಜೊತೆಲಿದ್ದಂಥವ್ರು ನಾವು, ಶಶಿ ಅಂತೇಳಿ. ಇವತ್ತು ಕೂಡ ನಮ್ಮ ಬಾಂಧವ್ಯ ಹಿಂಗೆ ಜೀವಧಾರೆಯ ಮೇನ್ ಪಿಲ್ಲರು, ಜೊತೆಗೆ ನನ್ನ ಟ್ರಸ್ಟಿಗೆ ಕೂಡ. ಹಂಗಾಗಿ ಈ ಜೀವಧಾರದ ಎಲ್ಲದನ್ನೂ ಆಗು ಹೋಗುಗಳನ್ನ ನೋಡ್ಕೊತಾ ಇರುವಂಥವ್ರು ಶಶಿ ಅಂತೇಳಿ. ಮಾರ್ಕೆಟಲ್ಲಿ ಸೊಪ್ಪು ಮಾರುವಂಥದ್ದು. ಅದರ ನಡುವೆ ಮತ್ತೆ ಇನ್ನೊಂದು ಕಡೆ ಕೆಲಸ ಮಾಡ್ತಾನೆ. 10 ಗಂಟೆ ಮುಗಿದ ಬೆಳಗ್ಗೆ 4-3-3:30-4 ಗಂಟೆಗೆ ಇದ್ದರೆ
10 ಗಂಟೆ 11 ಗಂಟೆ ತನಕ ಮಾರ್ಕೆಟಲ್ಲಿ ಸೊಪ್ಪು ಮಾರ್ತಾನೆ. ಸೊಪ್ಪು ಮುಗಿದ ನಂತರ ಇನ್ನೊಂದು ಕಡೆ ಕೆಲಸ ಮಾಡ್ತಾನೆ. ಆ ಕೆಲಸ ಮುಗಿಸಿ ಸಮಾಜದ ನಡುವೆ ಈ ಜೀವಧಾರೆ ಒಳಗೆ ತುಂಬ ಒಂದು 10 ವರ್ಷದಿಂದ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಅಪ್ಪ ಮಕ್ಕಳು ನೋಡಿ, ಅವನ ಮಗ ಇವನು, ಅವನು ಕೂಡ ಈ ಸರ್ವಿಸ್ಗೆ ಇದಾಗಲಿ ಅಂತಲೇ ಅವನು ಮುಂದಕ್ಕೆ ಈ ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ರಿ 16-17 ವರ್ಷಕ್ಕೆ ಮಕ್ಕಳುಗಳು ಡ್ರಗ್ಸ್ಗೆ ಎಣ್ಣೆಗೆ ಅಡಿಟ್ ಆಯ್ತಾ ಇದ್ದಾರೆ. ಅಂಥದ್ರಲ್ಲಿ ಆ ಮಕ್ಕಳು ಆ ದಾರಿ ತಪ್ಪಬಾರ್ದು ಅಂತೇಳಿ ಹಿಂಗೆ ಈ ತೋರಿಸ್ಲಿಕ್ಕೆ ಹಿಂಗೆ ಕರ್ಕೊಬಂದು ಅವನ್ನ ಇದು ಮಾಡ್ತಾ ಇದ್ದಾರೆ. ಇವರು ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್, ನ್ಯಾಷನಲ್ ಸೈನ್ಸ್ ಈಗ ರೈತನಾಗಿ ಕೋರ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಜೀವನದಲ್ಲಿ ಗೌರ್ಮೆಂಟ್ ಕೆಲಸ ಅಂತಕ್ಕಂಥ ಪಾರ್ಟ್ ಟೈಮ್ ಅಷ್ಟೇ. ನನ್ನ ಮೇನ್ ಅಗ್ರಿಕಲ್ಚರ್. ನೋಡಿರಿ, ತುಂಬ ಉತ್ತಮವಾದ ಮಾಸ್ಟ್ರು ಎರಡೂ ಕೂಡ ಇವತ್ತು ಈ ದೇಶಕ್ಕೆ ತುಂಬ ಉತ್ತಮವಾದದ್ದು. ಒಂದು, ಅನ್ನ ಇಲ್ದೇ ಬದುಕೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ಏನು ಬೇಕಾದ್ರೂ ಕಳ್ಕೊಂಡಿರ್ಬೋದು, ಅನ್ನನ ಕಂಪ್ಯೂಟರ್ ಮಾಡೋಕ್ಕಾಗೋದಿಲ್ಲ. ಆದರೆ ಅನ್ನ ಇಲ್ದೇ ಮುಂದೆ ಏನೂ ಇಲ್ಲ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಅಂತ ದೊಡ್ಡವರು ಹೇಳಲ್ಲ, ಹಂಗೆ ಇದಕ್ಕೆ ಮೂಲವಾಗಿ ಬರಬೇಕು. ಹೌದು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರೆ, ಎಷ್ಟೇ ಚಿನ್ನ ಸಂಪಾದನೆ ಗುಡ್ಡೆ ಹಾಕೊಂಡಿದ್ರು ಅನ್ನಕ್ಕೆ ಬರಬೇಕು ಹೊರತು ಇನ್ಯಾವುದೂ ಬರ್ಲಿಕ್ಕೆ ಸಾಧ್ಯ. ಮೇವು ಉತ್ಪಾದಕ ನಾವೇ ಆಗಿರುವಾಗ ಹೌದು, ಯಾಕಾಗಬಾರ್ದು ನಾವು? ನನ್ನ ಸ್ನೇಹಿತ ನಂದೀಶ್ ಅಂತೇಳಿ, ಇವನು ವ್ಯಾಪಾರ ಸಿಮೆಂಟು ಅಂತ. ಆದರೆ ಮಾನವೀಯತೆ ಮಾರಾಟ ಮಾಡಲ್ಲ. ಮಾನವೀಯತೆ ಏನಿದ್ರು ರಕ್ತದಾನ ಮುಖಾಂತರ ಅವನು ತುಂಬ ಗೌರವಯುತವಾಗಿ ನಡೆಸ್ಕೊಂಥ ವ್ಯಕ್ತಿ. ಹಂಗಾಗಿ ಈ ರಕ್ತದಾನಕ್ಕೆ ಅವನಿಗೆ ತುಂಬ ಇಷ್ಟ. ಯಾವಾಗಲೂ ಕೂಡ ಬಂದು ಜೊತೆ ಸೇರ್ಕೊಂಡು ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ವ್ಯಾಪಾರದ ನಡುವೆನೂ ಕೂಡ ಇವತ್ತು ತುಂಬ ಅವ್ನಿಗೆ ಆರ್ಡ್ರ್ ಐತೆ. ಅದೆಷ್ಟು ಹೆಚ್ಚು ಕಡಿಮೆ 4 ತಾರ್ಸಿಗಳದ್ದು ಆರ್ಡ್ರ್ ಬಂದಿರಬೇಕನೋ. ಅಣ್ಣ ತಮ್ಮದಿರು ಇಬ್ಬರು ಸೇರಿಸಿ ಈತಾಗ ಬಂದಿದ್ದಾರೆ. ಇವತ್ತು ಅವನಿಗೆ ನಮ್ಮ ಜೀವಧಾರೆ ಕುಟುಂಬದಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇವ್ರು ನನ್ನ ಸ್ನೇಹಿತರು ಲೊಕೇಶನ್ಸಲ್ಲಿ ಉಮ್ರಳಿ ಪಕ್ಕ ಮಂಡ್ಯದ ಹತ್ರ ಒಂದು ಹಳ್ಳಿಲಿರುವಂಥದ್ದು. ಇವ್ರು ವೃತ್ತಿ ಬಂದು ಚಾಲಕರು. ಅದ್ರ ನಡುವೆ ರಕ್ತದಾನ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ದಾನ ಶ್ರೇಷ್ಠರಲ್ಲಿ ಯಾರು ಇದ್ದಾರೆ ಅಂದರೆ ಅವರು ಆಟೋ ಚಾಲಕರು, ಕಾರ್ ಚಾಲಕರು. ಇವರು ಬೇಗ ಮುಂದೆ ಬರುವಂಥವ್ರು. ಯಾಕಂದ್ರೆ ಅವ್ರು ರಸ್ತೆ ಅಪಘಾತ ಆದಾಗ ಏನಾರು ಇದಾಯಿತು ಅಂದರೆ ನೋಡೋರು ಅವರು ಮೊದಲು ಅವರು ಮುಂದಕ್ಕೆ ಸ್ಪಂದಿಸಿ ಇದು ಮಾಡುವಂಥವ್ರು ಅಂತಲೂ ಕೂಡ ಇವತ್ತು ನಮ್ಮ ಜೊತೆಲಿ ಬಂದಿದ್ದಾನೆ. ಅವನಿಗೂ ಕೂಡ ಈ ಜೀವಧಾರೆ ಕುಟುಂಬದಿಂದ ಧನ್ಯವಾದ ಹೇಳ್ತೀನಿ. ಆತ್ಮೀಯ ಬಂಧುಗಳೇ, ನಮಸ್ಕಾರ. ಇವತ್ತು ನಾವು ಮಂಡ್ಯದಿಂದ ಜೀವಧಾರೆ ತಂಡ ಕೆಂಗೇರಿಯಲ್ಲಿರುವಂಥ ವಿಶ್ವ ಒಕ್ಕಲಿಗರ ಮಠಕ್ಕೆ ಒಂದು ಬೈಕ್ ರ್ಯಾಲಿಲಿ ಬಂದು. ವಿಶೇಷ ಇಷ್ಟೇ, 80ನೇ ವರ್ಷದ ಸ್ವತಂತ್ರ ದಿನಾಚರಣೆ, ಅದ್ರ ಜೊತೆ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ, ಮತ್ತೆ ಇನ್ನೂ ಒಂದು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರ 1ನೇ ವರ್ಷದ ಪುಣ್ಯ ಸ್ಮರಣೆ. ಈ 3 ಕಾರ್ಯಕ್ರಮವನ್ನು ಒಟ್ಟಿಗೆನೆ ಹಮ್ಮಿಕೊಂಡು ರಕ್ತದಾನದ ಮುಖಾಂತರ ಈ ಸಮಾಜಕ್ಕೆ ಸಂಬಂಧಗಳ ಸೇತುವೆ ಅಂತಲೇ ಇರುವಂಥ ಈ ರಕ್ತದಾನದ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ಈ ಜಗತ್ತಲ್ಲಿ ಕೃತಕವಾಗಿ ಸಿಗದೇ ಇರುವಂಥ ವಸ್ತುಗೆ ದಾನ ಶ್ರೇಷ್ಠರಾಗಬೇಕು ಅಂತೇಳಿ ನಾವು ಅಲ್ಲಿಂದ ಜೀವಧಾರೆಯಿಂದ ಒಂದು ಸುಮಾರು 40ರಿಂದ 50 ಹುಡುಗರು ಬಂದಿದ್ದೀವಿ. ಎಲ್ಲರೂ ಕೂಡ ನೀವು ನೋಡ್ತಾ ಇದ್ರಿ, ಇಲ್ಲೆಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ. ಇದು ಇನ್ನಷ್ಟು ರಕ್ತದಾನದ ಮಹತ್ವ ಇನ್ನಷ್ಟು ತಮ್ಮೆಲ್ರಿಗೂ ಇವತ್ತಿನ ದಿನ ತಿಳಿದಿದೆ. ಆದರೆ ಇನ್ನಷ್ಟು ಯುವಕರು ರಕ್ತದಾನದ ಮಹತ್ವ ತಿಳ್ಕೋಬೇಕು. ದಯವಿಟ್ಟು ಬಂದು ರಕ್ತದಾನ ಮಾಡಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನನ್ನ ಮಂಡ್ಯದಲ್ಲೂ ಕೂಡ ಸಹಕರಿಸಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಜೀವಧಾರೆ ಕುಟುಂಬಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಮುಖಾಂತರ ಧನ್ಯವಾದನ ತಿಳಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸ್ವಾಮೀಜಿಯವರ ಆಶೀರ್ವಾದನೂ ಕೂಡ ನಮಗೊಂದು ಕಾರಣ. ಹಾಗಾಗಿ ಎಲ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.